ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತು ಈ ಜಿಲ್ಲೆಗಳಿಗೆ ಮೊದಲು ಜಮಾ ಆಗಲಿದೆ. ಹೌದು, ಈ ಬಾರಿ 4,000 ರೂಪಾಯಿ ಜಮಾ ಆಗಲಿದೆ ಎಂದು ತಿಳಿಸಲಾಗಿದೆ. ಹಾಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣ ಹೆಚ್ಚಳವಾಗುತ್ತಾ? ಹೆಚ್ಚಳ ಆದರೆ ಎಷ್ಟು ಹೆಚ್ಚಳವಾಗುತ್ತೆ? ಹೌದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆಗೆ ಎಷ್ಟು ಜಮಾ ಆಗಿದೆ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಹಳ್ಳಿ ಸುದ್ದಿ ವಾಹಿನಿಗೆ ಎಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವ ರಾಜ್ಯದ ಪ್ರತಿಯೊಬ್ಬ ಅನ್ನದಾತರಿಗೂ ಕೂಡ ಇವತ್ತು ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಕುರಿತಾಗಿ ಅತ್ಯಂತ ಮಹತ್ವದ ಹಾಗೂ ಹೊಸ ಅಪ್ಡೇಟ್ ಇದೀಗ ಲಭ್ಯವಾಗಿದೆ. ಅದೇನಪ್ಪಾ ಅಂತಂದ್ರೆ, ರಾಜ್ಯದ 17 ಪ್ರಮುಖ ಜಿಲ್ಲೆಗಳ ರೈತರ ಬ್ಯಾಂಕ್ ಖಾತೆಗಳಿಗೆ ಮುಂಜಾನೆಯಿಂದಲೇ ಪಿಎಂ ಕಿಸಾನ್ ಯೋಜನೆಯ ಹಣ ನೇರವಾಗಿ ಜಮಾ ಆಗಲು ಪ್ರಾರಂಭವಾಗಿದೆ ಎಂದು ಹೇಳಲಾಗ್ತಾ ಇದೆ. ಇದು ನಿಜಾನಾ ಅಥವಾ ಸುಳ್ಳ? ನೋಡ್ತಾ ಹೋಗೋಣ ಬನ್ನಿ. ವಿಶೇಷವೇನಂತಂದ್ರೆ, ಈ ಬಾರಿ ಕೇವಲ 2,000ವಲ್ಲ, ಬದಲಾಗಿ ಬರೋಬ್ಬರಿ 4,000 ರೂಪಾಯಿಗಳ ಆರ್ಥಿಕ ನೆರವು ರೈತರ ಕೈ ಸೇರುತ್ತಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಈ ಹಣ ಬಿಡುಗಡೆ ಆಗಿದೆ? 4,000 ರೂಪಾಯಿ ಯಾರಿಗೆ ಸಿಗುತ್ತೆ? ಒಂದು ವೇಳೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂತಂದ್ರೆ ನೀವು ತಕ್ಷಣವೇ ಮಾಡಬೇಕಾದ ಕಡ್ಡಾಯ ಕೆಲಸವೇನು? ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಳ್ಳಲಿದ್ದೇನೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ಯಾರಿಗೆಲ್ಲ ಹಣ ಜಮಾ ಆಗಿದೆ ಎಂಬುದನ್ನು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವೀಕ್ಷಕರ, ನಿಮ್ಮೆಲ್ಲರೂ ಕೊಡುವ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ಈಗಾಗಲೇ 22ನೇ ಕಂತಿನ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ನಮ್ಮ ವಾಹಿನಿಗೆ ಸಾಕಷ್ಟು ರೈತರು ಕಮೆಂಟ್ ಮಾಡಿ ನಮಗೆ ಇನ್ನೂ ಕೂಡ 22ನೇ ಕಂತಿನ ಹಣವೂ ಬಂದಿಲ್ಲ, ಕೆಲವರಿಗೆ ಹಿಂದಿನ 21ನೇ ಕಂತು ಕೂಡ ಹಣ ಜಮಾ ಆಗಿಲ್ಲ ಎಂದು ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ರೈತರಿಗೆ ಒಂದು ಸಮಾಧಾನಕರ ಸಂಗತಿ ಏನಪ್ಪಾ ಅಂತಂದ್ರೆ, ಸರ್ಕಾರವು 23ನೇ ಕಂತಿನ ಬಿಡುಗಡೆ ಪ್ರಕ್ರಿಯೆ ಚಾಲನೆ ನೀಡಿದೆ. ಸರ್ಕಾರಿ ಯೋಜನೆಗಳ ಹಣವು ಕೂಡ ಯಾವಾಗಲೂ ಎಲ್ಲ ರೈತರಿಗೆ ಒಂದೇ ದಿನ ಒಂದೇ ಸಮಯಕ್ಕೆ ಖಾತೆಗೆ ಬರುವುದಿಲ್ಲ. ದಾಖಲೆಗಳ ಪರಿಶೀಲನೆ, ತಾಂತ್ರಿಕ ಪ್ರಕ್ರಿಯೆಗಳು ಹಾಗೂ ಜಿಲ್ಲಾವಾರು ಹಂಚಿಕೆಯ ಆಧಾರದ ಮೇಲೆ 3 ತಿಂಗಳಿಗೊಮ್ಮೆ, 4 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಹಂತ ಹಂತವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂಥದ್ದು. ಈ ಹಣವನ್ನ ವರ್ಗ ಮಾಡಲಾಗುತ್ತೆ. ಹೀಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಆತಂಕ ಪಡುವ ಅಗತ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಜಮಾ ಆಗಲಿದೆ. ಈ ಬಾರಿ ಖಾತೆಗೆ 4,000 ರೂಪಾಯಿ ಡಬಲ್ ಹಣ ಜಮಾ ಆಗುವುದು ಯಾರಿಗೆಲ್ಲ ಸಿಗುತ್ತೆ? ಹೌದು, ಏಕೆ ಡಬಲ್ ಹಣ ಜಮಾ ಆಗಲಿದೆ? ಬನ್ನಿ ವಿವರವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ಈಗ ಬಹುಮುಖ್ಯವಾದ ವಿಚಾರಕ್ಕೆ ಬರೋಣ. ಪಿಎಂ ಕಿಸಾನ್ ಅಡಿಯಲ್ಲಿ ಸಾಮಾನ್ಯವಾಗಿ ಒಂದು ಕಂತಿಗೆ 2,000 ರೂಪಾಯಿ ಬರಬೇಕು. ಆದರೆ ಮೇ ತಿಂಗಳಿನಲ್ಲಿ ಸಾಕಷ್ಟು ರೈತರಿಗೆ ಒಟ್ಟಿಗೆ 4,000 ರೂಪಾಯಿ ಹಣ ಯಾಕೆ ಜಮಾ ಆಗುತ್ತೆ? ಹೌದು, ಇದಕ್ಕೆ ನೇರವಾದ ಕಾರಣ ಇಲ್ಲಿದೆ. ಕಳೆದ ಬಾರಿ ತಾಂತ್ರಿಕ ದೋಷಗಳಿಂದಾಗಿ ಅಥವಾ ಬ್ಯಾಂಕ್ KYC ಸಮಸ್ಯೆಯಿಂದಾಗಿ ಯಾವೆಲ್ಲ ರೈತರಿಗೆ 22ನೇ ಕಂತಿನ 2,000 ರೂಪಾಯಿ ಹಣ ತಡೆ ಹಿಡಿಯಲ್ಪಟ್ಟಿತ್ತು, ಆ ಬಾಕಿ ಉಳಿದಿದ್ದ 2,000 ರೂಪಾಯಿ ಹಾಗೂ ಪ್ರಸ್ತುತ ಬಿಡುಗಡೆ ಆಗುತ್ತಿರುವ 23ನೇ ಕಂತಿನ 2,000 ರೂಪಾಯಿ ಇವೆರಡನ್ನು ಸೇರಿಸಿ ಒಟ್ಟು 4,000 ರೂಪಾಯಿಗಳನ್ನ ಆಯಾ ರೈತರ ಖಾತೆಗೆ ಇದೀಗ ಒಟ್ಟಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಕೆಲವು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಗಳಲ್ಲಿನ ಬೆಳೆ ಸಮೀಕ್ಷೆ ಹಾಗೂ ಸ್ಥಳೀಯ ಮಾನದಂಡಗಳ ಆಧಾರದ ಮೇಲೆ ಕೆಲವರಿಗೆ ವಾರ್ಷಿಕವಾಗಿ 12,000 ವರೆಗೆ ಆರ್ಥಿಕ ಸಹಾಯ ದೊರೆಯುವ ಅವಕಾಶವೂ ಕೂಡ ಇದೆ. ಇನ್ನು ಈ 17 ಜಿಲ್ಲೆಗೆ ಮೊದಲು ಜಮಾ ಆಗಲಿದೆ. ಹೌದು, ಯಾವೆಲ್ಲ ಜಿಲ್ಲೆಗೆ ಜಮಾ ಆಗಲಿದೆ? ಹೌದು, ಹಾಗಾದ್ರೆ ಇಂದಿನಿಂದಲೇ ಯಾವೆಲ್ಲ ಜಿಲ್ಲೆಗಳ ರೈತರಿಗೆ ಹಣ ವರ್ಗಾವಣೆ ಆಗುತ್ತದೆ ಎಂಬುದನ್ನು ನಾವು ಈಗ ನೋಡ್ತಾ ಹೋಗೋಣ. ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಸೇರಿದಂತೆ ಈ ಕೆಳಗಿನ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ DBT ಮೂಲಕ ಹಣ ಬಿಡುಗಡೆ ಪ್ರಕ್ರಿಯೆ ಶುರುವಾಗಲಿದೆ. ಹಾಗಾದ್ರೆ ಆ ಜಿಲ್ಲೆಗಳ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಇದೆಯಾ? ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಮೊದಲದಾಗಿ ಧಾರವಾಡ, ದಾವಣಗೆರೆ, ಯಾದಗಿರಿ, ಕೋಲಾರ, ಬಳ್ಳಾರಿ, ಹಾಸನ, ದಕ್ಷಿಣ ಕನ್ನಡ, ಮಂಡ್ಯ, ಉಡುಪಿ, ಉತ್ತರ ಕನ್ನಡ, ರಾಮನಗರ, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ವಿಜಯಪುರ, ಕಲಬುರಗಿ ಮತ್ತು ಬೀದರ. ರೈತ ಬಂದವರೇ, ಈ ಪಟ್ಟಿಯಲ್ಲಿರುವ ಜಿಲ್ಲೆಗಳ ರೈತರು ನಿಮ್ಮ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಅಥವಾ ಮೊಬೈಲ್ ಮೆಸೇಜ್ ಅನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಈ ಲಿಸ್ಟ್ ನಲ್ಲಿ ನಿಮ್ಮ ಜಿಲ್ಲೆ ಹೆಸರು ಇಲ್ಲದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ತಿಳಿಸಿ. ಮುಂದಿನ ಪಟ್ಟಿಯಲ್ಲಿ ಆ ಜಿಲ್ಲೆಯ ಮಾಹಿತಿ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಮಾಡಬೇಕಾದ ಅತ್ಯಂತ ತುರ್ತು ಕೆಲಸ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಇನ್ನು ಕೊನೆಯದಾಗಿ ಒಂದು ಪ್ರಮುಖ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ,
ಈ ಎಲ್ಲ ಪ್ರಕ್ರಿಯೆಗಳು ಶುರುವಾಗಿದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಬಾರದೇ ಇರಲು ಈ ಒಂದು ಚಿಕ್ಕ ತಾಂತ್ರಿಕ ಕಾರಣವಿರಬಹುದು. ಅದೇ ಬ್ಯಾಂಕ್ ಖಾತೆ ಜೋಡಣೆ. ಹೌದು, ಅಂದರೆ ಆಧಾರ್ ಸೀಡಿಂಗ್. ಹೌದು, ನೀವು 28ನೇ ಕಂತು ಪಡೆದಿರಲಿ ಅಥವಾ 23ನೇ ಕಂತಿಗಾಗಿ ಕಾಯುತ್ತಿರಲಿ, ನೀವು ತಕ್ಷಣವೇ ಮಾಡಬೇಕಾದ ಕಡ್ಡಾಯ ಕೆಲಸವಂತೂ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಪಾಸ್ಬುಕ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅಂದರೆ ಆಧಾರ್ ಸೀಡಿಂಗ್ ಅಥವಾ KYC ಆಗಿದೆಯೋ ಎಂಬುದನ್ನು ಒಂದ್ಸಾರಿ ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಇದನ್ನ NPC ಮ್ಯಾಪಿಂಗ್ ಅಂತಲೂ ಕರೆಯುತ್ತಾರೆ. ಒಂದು ವೇಳೆ ಈ ಲಿಂಕ್ ಆಗಿಲ್ಲವೇ ಅಂದರೆ ಸರ್ಕಾರದ ಕಡೆಯಿಂದ ಬರುವ ಯಾವುದೇ ಸಹಾಯಧನ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ. ಆದ್ದರಿಂದ ಕೂಡಲೇ ಈ ಸಣ್ಣ ಕೆಲಸವನ್ನ ಮುಗಿಸಿಕೊಳ್ಳಿ. ವೀಕ್ಷಕರೇ, ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿರುವ ನಮ್ಮ ರೈತ ಬಾಂಧವರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಕೃಷಿ ಉಪಕರಣಗಳ ಖರೀದಿಗೆ ಇದೀಗ ಹಣದ ಅವಶ್ಯಕತೆ ತುಂಬಾ ಇರುತ್ತದೆ. ಇಂಥ ಒಂದು ನಿರ್ಣಾಯಕ ಸಮಯದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಕುರಿತಾಗಿ ಅತ್ಯಂತ ಮಹತ್ವದ ಬ್ರೇಕಿಂಗ್ ಹಾಗೂ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ. ಹೌದು, ರೈತ ಬಂದವರೇ, ಬ್ಯಾಂಕ್ ಖಾತೆಗಳಿಗೆ ಮುಂಜಾನೆಯಿಂದಲೇ PM ಕಿಸಾನ್ ಯೋಜನೆ ಹಣ ನೇರವಾಗಿ ಜಮಾ ಆಗಲು ಪ್ರಾರಂಭವಾಗಿದೆ ಅಂತ ಸುದ್ದಿ ಕೇಳಿ ಬರ್ತಾ ಇದೆ. ಹೌದು, ನಿಮಗೇನಾದರೂ ಜಮಾ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಶೇಷ ಹಾಗೂ ಅಚ್ಚರಿಯ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಬಾರಿ ಕೇವಲ 2,000 ಅಲ್ಲ, ಬದಲಾಗಿ ಬರೋಬ್ಬರಿ 4,000 ರೂಪಾಯಿಗಳ ಆರ್ಥಿಕ ನೆರವು ಕೂಡ ರೈತರ ಕೈ ಸೇರುತ್ತಿದೆ. ಹಾಗಾದ್ರೆ ಇನ್ನು ಮತ್ತೊಂದು ಸುದ್ದಿಯನ್ನ ನೋಡೋದಾದ್ರೆ, ಮುಂಗಾರು ಮಳೆಯ ಆಗಮನ ಹಾಗೂ ಕೃಷಿ ಸಿದ್ಧತೆಗಳ ಬಗ್ಗೆ ಮೇ ತಿಂಗಳ ಮುಗಿಯುತ್ತಾ ಬಂದಿದ್ದು, ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಮುಂಗಾರು ಮಳೆ ಶೀಘ್ರದಲ್ಲೇ ರಾಜ್ಯವನ್ನ ಪ್ರವೇಶಿಸುವ ಸಾಧ್ಯತೆ ಇದೆ. ರೈತ ಬಾಂಧವರು ಮುಂಗಾರು ಬಿತ್ತನೆಗೆ ಪೂರ್ವಭಾವಿಯಾಗಿ ಜಮೀನುಗಳನ್ನ ಹದ ಮಾಡಿಕೊಳ್ಳುವುದು ಉತ್ತಮ ಗುಣಮಟ್ಟದ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಮಾಡಿಕೊಳ್ಳಲು ಕೃಷಿ ಇಲಾಖೆ ಸಲಹೆ ನೀಡಿದೆ. ಬಿತ್ತನೆ ಬೀಜ ಖರೀದಿಸುವಾಗ ಕಡ್ಡಾಯವಾಗಿ ರಸೀದಿಯನ್ನ ಪಡೆದುಕೊಳ್ಳಲು ಮರೆಯದಿರಿ. ಇನ್ನು ನಾಲ್ಕನೇ ಪ್ರಮುಖ ಮಾಹಿತಿ ಏನಪ್ಪಾ ಅಂತಂದ್ರೆ, ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿಯ ಪ್ರಕ್ರಿಯೆ ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. ಬೆಳೆ ಹಾನಿಯಾದಾಗ ಸೂಕ್ತ ಪರಿಹಾರ ಪಡೆಯಲು ಬೆಳೆ ವಿಮೆ ಮಾಡಿಸುವುದು ಬಹಳ ಮುಖ್ಯವಾಗಿದೆ. ಇದಕ್ಕಾಗಿ ನಿಮ್ಮ ಜಮೀನಿನ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ನಕಲುಗಳನ್ನ ಈಗಾಗಲೇ ಸಿದ್ಧಪಡಿಸಿ ಇಟ್ಟುಕೊಳ್ಳಿ. ಇದಿಷ್ಟು ಇವತ್ತಿನ ಪ್ರಮುಖ ಕೃಷಿ ಹಾಗೂ PM ಕಿಸಾನ್ ಅಪ್ಡೇಟ್ ಆಗಿದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ರಾಜ್ಯದ 20-25% ರೈತರಿಗೆ ಬಾಕಿ ಇರುವ ಬೆಳೆ ಹಾನಿ ಪರಿಹಾರ ಹಣ ಯಾವಾಗ ನಿಮ್ಮ ಕೈ ಸೇರುತ್ತದೆ ಎಂಬ ಬಗ್ಗೆ ಸಂಪೂರ್ಣ ವಿವರವಾದ ಮಾಹಿತಿ ನೀಡಲಿದ್ದೇವೆ. ರೈತರ ಏಳಿಗೆಯೇ ನಮ್ಮ ವಾಹಿನಿಯ ಮೂಲ ಉದ್ದೇಶ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ. ಹಾಗೆ ನಮ್ಮ ಹಳ್ಳಿ ಸುದ್ದಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.